ಅರ್ಶಿನ ಕುಂಕುಮ ಐತಿ ಕುಕ ಬರೋ ಬಾರಲಿ ಬಾರಲ ಬಾರ ಮೈ ನಾನು ಕೇಳ್ತಿಲ್ಲ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಗೌರಿ ಹಬ್ಬ ದಿನದ ವ್ಲಾಗ್ ಆಗಿರುತ್ತೆ. ಗೌರಿ ಹಬ್ಬದ ದಿನ ನಮಗೆ ರಜೆ ಇರಲಿಲ್ಲ. ಗಣೇಶ ಹಬ್ಬದ ದಿನ ಮಾತ್ರ ಗೌರ್ಮೆಂಟ್ ರಜೆ ಇರೋದ್ರಿಂದ ಗೌರಿ ಹಬ್ಬದ ದಿನ ಕೂಡ ನಾವು ಆಫೀಸ್ಗೆ ಹೋಗಬೇಕಿತ್ತು. ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ಬಾಗಿನ ಕೊಟ್ಟು ಬಂದು ಆಫೀಸ್ಗೆ ಹೋಗಬೇಕಿತ್ತು. ಹಾಗಾಗಿ ಬೆಳಗ್ಗೆ ಸ್ವಲ್ಪ ಬೇಗನೆ ಇದ್ದಿದ್ವಿ. ನಮ್ಮ ಅಪ್ಪಾಜಿ ಕೂಡ ಬೆಳಗ್ಗೆನೇ ಬಾಗಿನ ತೊಗೊಂಡು ಬಂದಿದ್ದರು. ಬೆಳಗ್ಗೆ ಒಂದು 6 ಗಂಟೆಗೆಲ್ಲ ಅವ್ರು ನಮ್ಮ ಮನೇಲಿ ಇದ್ದಿದ್ರು. ಅಷ್ಟು ಬೇಗ ಬಂದಿದ್ದರು. ನಮ್ಮಪ್ಪ ತುಮಕೂರಲ್ಲಿ ಇರೋದ್ರಿಂದ ತುಮಕೂರಿಂದನೇ ಬೆಳಗ್ಗೆನೇ ಟ್ರೈನಿಗೆ ಬಂದುಬಿಟ್ಟು ಬಾಗಿನ ಕೊಟ್ಟು ಸ್ವಲ್ಪ ಹೊತ್ತು ಇದ್ಬಿಟ್ಟು ಹೋದರು. ಏನಾದರೂ ಸ್ವೀಟ್ ಮಾಡ್ತೀನಿ, ಅಡುಗೆ ಮಾಡ್ತೀನಿ ಇರಿ ಅಂದ್ರೂ ಇರಲಿಲ್ಲ. ಏಕೆಂದರೆ ಅವ್ರಿಗೂ ರಜೆ ಇರಲ್ಲಲ್ವ. ಅವ್ರದ್ದು ಪ್ರೈವೇಟ್ ಕಂಪ್ನಿ ಆಗಿರೋದ್ರಿಂದ ರಿಟರ್ನ್ ಅವ್ರ ಕೆಲ್ಸಕ್ಕೆ ಹೋಗಬೇಕಿತ್ತು. ಅವ್ರಿಗೂ ಸ್ವಲ್ಪ ಹುಷಾರಿರಲಿಲ್ಲ. ನನಗೂ ಕೂಡ ಆ ಟೈಮಲ್ಲಿ ಹುಷಾರಿರಲಿಲ್ಲ. ಹಾಗಾಗಿ ಅಷ್ಟು ಬೇಗ ನನ್ನ ಕೈಲೇನೂ ಅಡುಗೆ ಮಾಡೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ಏನಾದರೂ ಸ್ವೀಟ್ ಆದರೂ ಮಾಡೋಣ, ಬಾಗಿನ ತೊಗೊಂಡು ಬಂದಮೇಲೆ ಹಾಗೆ ಕಳಿಸ್ಬಾರ್ದು ಅಂತ ಅಂದ್ಬಿಟ್ಟು ಪೈನಾಪಲ್ ಕೇಸರಿ ಬಾತ್ ಮಾಡಿದ್ದೆ. ಏನಂದರೆ ನನಗೂ ಅಪ್ಪಾಜಿಗೂ ಇಬ್ರಿಗೂ ಥ್ರೋಟ್ ಇನ್ಫೆಕ್ಷನ್ ಆಗಿಬಿಟ್ಟಿತ್ತು. ಸ್ವಲ್ಪ ಕೆಮ್ಮು ಜಾಸ್ತಿನೇ ಇತ್ತು. ಹಾಗಾಗಿ ಅಪ್ಪ ಸ್ವಲ್ಪ ಶುಂಠಿ ಕಾಫಿ ಮಾಡಿಕೊಡು ಅಂದರು. ಹಾಗಾಗಿ ಶುಂಠಿ ಕಾಫಿ ಮಾಡಿಕೊಂಡು ಕುಡಿದ್ವಿ. ಅಷ್ಟರಲ್ಲಿ ಶಶಿ ಪೈನಾಪಲ್ ಎಲ್ಲ ಕಟ್ ಮಾಡಿ ಕೊಟ್ಟರು. ಲೇಟ್ ಆಗಿಬಿಡುತ್ತೆ ಏನು ಅಪ್ಪಾಜಿಗೆ ಅಂತ ಅಂದ್ಬಿಟ್ಟು ಅವರು ಕೂಡ ಹೆಲ್ಪ್ ಮಾಡಿದ್ರು. ಹಾಗೆ ಪಪ್ಪಾಯ ಕೂಡ ತೊಗೊಂಬಂದಿದ್ವಿ, ಅದನ್ನು ಕೂಡ ಕಟ್ ಮಾಡಿ ಕೊಟ್ಟರು. ಫಸ್ಟ್ ಏನಂದರೆ ನನಗೆ ಪ್ರತಿ ಸಲ ಪಪ್ಪಾಯ ತಿನ್ನುವಾಗ ಅವ್ವನೇ ನೆನಪಾಗ್ತಾರೆ. ಯಾಕೆಂದರೆ ಹಳ್ಳಿಗಳ ಕಡೆ ಪಪ್ಪಾಯನ ಪರಂಗಿ ಹಣ್ಣು ಅಥವಾ ಅಳ್ಸ್ ಪರಂಗಿ ಹಣ್ಣು ಅಂತ ಕರೀತಾರೆ. ಅವ್ವ ನನಗೆ ಊರಲ್ಲಿದ್ದಾಗ ಯಾವಾಗಲೂ ಹೇಳೋರು, ಹಾಳೊಟ್ಟೆಗೆ ಪರಂಗಿ ಹಣ್ಣು ತಿನ್ನಬೇಕು, ಒಳ್ಳೆಯದು, ತಿನ್ನು ಅಂತ. ಅವಾಗೆಲ್ಲ ನನಗೆ ಪಪ್ಪಾಯ ಅಷ್ಟು ಇಷ್ಟ ಆಗ್ತಾ ಇರಲಿಲ್ಲ, ಫೋರ್ಸ್ಫುಲಿ ತಿನ್ನಿಸೋರು. ಬಟ್ ಇವಾಗ ಅವರಿಲ್ಲ, ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೋತೀನಿ. ಈ ಸಲ ಗೌರಿ ಹಬ್ಬದಲ್ಲೂ ಕೂಡ ನಾನು ಅವ್ರನ್ನ ತುಂಬಾ ಮಿಸ್ ಮಾಡಿಕೊಂಡೆ. ಹೋದ ಸಲ ಎಷ್ಟು ಖುಷಿಯಾಗಿತ್ತು ನಮ್ಮ ಮನೇಲಿ ಹಬ್ಬದ ವಾತಾವರಣ. ಈ ಸಲ ಖುಷಿನೇ ಇರಲಿಲ್ಲ. ತುಂಬ ದುಃಖದಲ್ಲೇ ಹಬ್ಬ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಈ ಸಲ ನಾನು. ಇವತ್ತು ಗೌರಿ ಹಬ್ಬ ಆಗಿರೋದ್ರಿಂದ ಬಾಗಿನ ತೊಗೊಂಡು ಹೊರಟಿದ್ದೀವಿ. ನಮ್ಮ ಸುವಿಗೆ ಈ ಸೀರೆ ತೊಗೊಂಡಿದ್ದೀನಿ. ನನಗಂತೂ ಈ ಸೀರೆ ಸಖತ್ ಇಷ್ಟ ಆಯಿತು. ಅವಳಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅವಳ ಹತ್ರ ಈ ಕಲರ್ ಇರಲಿಲ್ಲ ಮತ್ತು ಅವಳಿಗೆ ಈ ಕಲರ್ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಈ ಸೀರೆ ತೊಗೊಂಡಿದ್ದೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಇದು ಟ್ರೇಪ್ ಸಿಲ್ಕ್ ಸ್ಯಾರಿ, ಸಖತ್ ಸಾಫ್ಟಾಗಿದೆ. ಇದಕ್ಕೆ ಎಕ್ಸ್ಟ್ರಾ ಬ್ಲೌಸು ಕೊಟ್ಟಿದ್ದಾರೆ. ಇದರಲ್ಲೂ ಕೂಡ ಬ್ಲೌಸ್ ಇದೆ, ಎಕ್ಸ್ಟ್ರಾ ಕೊಟ್ಟವ್ರೆ. ಬಟ್ ಸೀರೆ ಅಂತೂ ತುಂಬ ಚೆನ್ನಾಗಿದೆ. ಅವಳಿಗೆ ಇಷ್ಟ ಆಗುತ್ತೋ ಇಲ್ವೋ ನೋಡಬೇಕು. ಅವಳು ಪ್ರೆಗ್ನೆಂಟ್ ಇರೋದ್ರಿಂದ ಮಡ್ಲಕ್ಕಿ ಹುಯ್ಯಂಗಿಲ್ಲ ಅಂತ ಹೇಳಿದ್ರು. ಹಾಗಾಗಿ ಅಕ್ಕಿ ಮತ್ತು ಬೆಲ್ಲನ ಕವರಲ್ಲಿ ಕಟ್ಬಿಟ್ಟು ಹಾಗೆ ಇಟ್ಟಿದ್ದೆ. ನಮ್ಮ ಕಡೆ ಬಾಗಿನ ಹೇಗೆ ಕೊಡ್ತಾರೋ ಅದೇ ರೀತಿ ನಾನು ಕೂಡ ಕೊಟ್ಟೆ. ಅರಿಶಿನ, ಕುಂಕುಮ, ಹೂವು, ಬಳೆ, ಸೀರೆ, ಹಣ್ಣುಗಳು, ಪೂಜೆಗೆ ತೆಂಗಿನಕಾಯಿ, ಬಾಳೆಹಣ್ಣು, ಬಳೆ ಬಂಗಾರ ಮತ್ತು ಅಕ್ಕಿ, ಬೆಲ್ಲ ಇದನ್ನೆಲ್ಲ ಕೊಡ್ತಾರೆ ನಮ್ಮ ಕಡೆ ಬಾಗಿನಕ್ಕೆ. ನಾನು ಕೂಡ ಅದನ್ನೇ ಫಾಲೋ ಮಾಡಿದೆ. ಏ ರಕ್ಷಾ ಬಂಧನದ ರಾಕಿನ ಕೈ ಕಟ್ಟೋದು, ಕತ್ತಿ ಕಟ್ಟ ತಾಳಿ. ನೀವು ಆ ಟೈಪ್ ಅನ್ಕೊಂಡ್ಬಿಡ್ತಾರ ಅಷ್ಟೇ. ಆಮೇಲೆ ಚೆನ್ನಾಗಿ ಕಾಣ್ತಿದ್ಯಾಳ. ನಮ್ಮನೆಗೆ ಬರಲ್ಲ ಅವ್ರು ರಾಖಿ ಕಟ್ಟಿಸ್ಕೊಳ್ಳೋಕ್ಕೆ. ಗುಡ್ ನೈಟ್. ಮಮ್ಮಿ ಹುಡುಗಿನ ಯಾಕೆ ಕಳಿಸ್ತೇನೆ ನಿಂಗೆ ಮಗ ತೊಳ್ಕೊಂಡ್ ಬರಕ್ಕೆ? ಇನ್ನು ಅರ್ಧ ಗಂಟೆ ಬೇಕು ಆ ಹುಡುಗಿ ಬರಕ್ಕೆ. ಸಾರ್ಕ ಇವತ್ತು ಬೆಳಗ್ಗೆ ಸೂರ್ಯ ನೋಡ್ತಾ ಇದೀನಿ, ಸೂರ್ಯನೇ ಕಾಣ್ತಾ ಇಲ್ಲ. ನಿಮ್ ತಂಗಿ ಎದ್ದಿರೋದೇ ಗ್ರೇಟು. ಬೆಳಗ್ಗೆ ಎದ್ದು ಸೂರ್ಯ ನೋಡಿದ ಸೂರ್ಯ ಕಾಣಿಲ್ಲ ಅಂದ್ರೆ ಇನ್ನು 4:15 ಆಗಿತ್ತವ. ಏನ್ ಗೊತ್ತಾ ಶಶಿ, ಹೌದಾ ನೋಡ ಅಣ್ಣ, ನಿಜ ನೀನ್ ಎದ್ದಾಳ್ಬೇಡ ಅಂದ. ಅವ್ನ ರಿಯಾಕ್ಷನ್ ಎಲ್ಲ ಗೊತ್ತಾಗ್ತದೆ. ನಿನ್ ತಂಗಿ ಎದ್ದಿರೋದೇ ಗ್ರೇಟು, ಅಂತದ್ರಲ್ಲಿ ಪಾಯಸ ಮಾಡೋಳೆ. ನಿನ್ ಜನ್ಮ ಸಾರ್ಥಕ ಇವತ್ತು. ರಾಘವೇಂದ್ರ ಸ್ವಾಮಿ ಏನಾದ್ರೂ ನಿಮ್ಗೆ ವರ ಕೊಟ್ಟು ಎಪ್ಸಿರ್ಬೇಕಷ್ಟೇ ಇವತ್ತು. ಮಹಾಲಕ್ಷ್ಮಿ ತಾಯಿ ಇವತ್ತು ಮಂಗಳಗೌರಿ ಪೂಜೆ ಮಾಡೋದು.
ಅರ್ಶಿನ ಕುಂಕುಮ ಐತಿ ಕುಕ ಬರೋ ಬಾರಲೇ ಫಸ್ಟ್ ಬಾರ್ಲ ನಾನು ಕುಕಳ ಫಸ್ಟ್ ನಾನು ನಿಮ್ಮ ಮನೆಗೆ ಬಂದಿರೋದು ಬಾಗ್ನ ತಗೊಂಡು ಕೊಡ್ತೀನಿ ಕುಕ ಬಾರೋಣ ಮಡ್ಲಕ್ಕಿ ಒಯ್ದದೆ ನನ್ನ ಪ್ರಕಾರ ಬಾಗ್ನ ಕೊಡಬೇಕು ಅಂತಂದರೆ ಒಡಹುಟ್ಟಿದವರೇ ಆಗಿರಬೇಕು ಅಂತ ಏನಿಲ್ಲ ಅಲ್ವಾ. ಕೆಲವೊಂದು ಸಲ ನಮ್ಮ ರಕ್ತ ಸಂಬಂಧಿಗಳಿಗೆ ನಮ್ಮ ಕಷ್ಟ ಸುಖಕ್ಕೆ ಆಗಲ್ಲ. ಅಂಥದ್ರಲ್ಲಿ ನಮ್ಮ ಸುವಿ ಶಶಿಗೆ ಸ್ವಂತ ತಂಗಿ ಅಲ್ಲದೆ ಇರಬಹುದು, ಆದರೂ ಕೂಡ ಶಶಿ ಅವಳು ಕೂಡ ನನ್ನ ತಂಗಿನೇ ಅಂತ ಅಂದ್ಕೊಂಡಿದ್ದಾರೆ. ಇವಳು ಅಷ್ಟೇ ಶಶಿಗೆ ತುಂಬಾ ಗೌರವ ಕೊಡ್ತಾಳೆ, ಅವಳು ಕೂಡ ಅಣ್ಣನ ಸ್ಥಾನದಲ್ಲಿ ಇಟ್ಟಿದ್ದಾಳೆ. ಹಾಗಾಗಿ ನನಗೆ ಅವಳಿಗೆ ಬಾಗ್ನ ಕೊಡೋದ್ರಲ್ಲಿ ತಪ್ಪೇ ಇಲ್ಲ ಅನ್ನಿಸ್ತು. ಯಾಕಂದರೆ ನಾವು ಕಷ್ಟದಲ್ಲಾಗಿದ್ದಾರೆ, ನಾವು ನೋವಲ್ಲಿದ್ದಾಗ ಜೊತೆಯಾಗಿ ನಿಂತಿದ್ದಾಳೆ. ನಾನು ಹಾಸ್ಪಿಟ್ಲೈಸ್ ಆದಾಗ ನನ್ನ ಜೊತೆಲೇ ಇದ್ದು ನೋಡ್ಕೊಂಡಿದ್ದಾಳೆ ನನ್ನ ಅವಳು. ಯಾಕೆಂದರೆ ನನಗೂ ಅವಳಿಗೂ ಶಶಿ ಕಡೆಯಿಂದ ಸಂಬಂಧ ಬಿಟ್ಟರೆ ಏನೂ ಅಲ್ಲ. ಅಂಥದ್ರಲ್ಲೂ ಅವಳು ಒಂದು ಸ್ವಲ್ಪನೂ ಬೇಜಾರು ಮಾಡ್ಕೊಳ್ದೆ ಕೋಪ ಮಾಡ್ಕೊಳ್ದೆ ನನ್ನ ಜೊತೆ ಡಿಸ್ಚಾರ್ಜ್ ಆಗಿ ಮನೆಗೆ ಬರೋವರೆಗೂ ನನ್ನ ಜೊತೆಲೇ ಇದ್ಲು. ನಾನು ಅದನ್ನು ಕೊನೆವರೆಗೂ ಮರೆಯಲ್ಲ, ಯಾವಾಗಲೂ ಆ ವಿಷಯದಲ್ಲಿ ಚಿರಋಣಿಯಾಗಿರ್ತೀನಿ. ಯಾಕೆಂದರೆ ಕಷ್ಟ ಸುಖದಲ್ಲಿ ಆಗೋರೆ ಅಲ್ವಾ ನಮ್ಮವರು. ಬಾಗಿನ ಕೊಡೋದಕ್ಕೆ ಸ್ವಂತದವರೇ ಆಗಿರಬೇಕು ಅಂತ ಏನಿಲ್ಲ ಅಲ್ವಾ, ರಕ್ತ ಹಂಚ್ಕೊಂಡೇ ಹುಟ್ಟಿರಬೇಕು ಅಂತ ಏನಿಲ್ಲ ಅಲ್ವಾ, ನಮ್ಮವರು ಅಂತ ಅನ್ನಿಸ್ಬೇಕು ನಮ್ಮ ಮನಸ್ಸಿಗೆ. ಹಾಗಿದ್ಮೇಲೆ ತಪ್ಪೇ ಇಲ್ಲ ಅಂತ ಅನ್ನಿಸ್ತು. ಶಶಿ ಕೂಡ ನಮ್ಮ ಕೈಲಿ ಎಷ್ಟು ವರ್ಷ ಆಗುತ್ತೋ ಅಷ್ಟು ವರ್ಷ ಅವಳಿಗೆ ಬಾಗಿನ ಕೊಡೋಣ ಅಂತ ಮಾತಾಡಿಕೊಂಡು ಅವಳು ಮದುವೆ ಆದಾಗಿಂದ ಪ್ರತಿ ವರ್ಷ ಅವಳಿಗೆ ಬಾಗಿನ ಕೊಡ್ತಾ ಇದ್ದೀವಿ. ನಾವು ನಮ್ಮ ರಮ್ಯಕ್ಕೆ ಹಂಗೆ ಹೆಂಗೆ ಚೆನ್ನಾಗಿ ನೋಡ್ಕೊತೀವೋ ಸುವಿನೂ ಕೂಡ ಹಾಗೆ ನೋಡ್ಕೊತೀವಿ, ಹಾಗೆ ಟ್ರೀಟ್ ಮಾಡ್ತೀವಿ. ಅವಳು ಕೂಡ ನಮಗೆ ಅಷ್ಟೇ ರೆಸ್ಪೆಕ್ಟ್ ಕೊಡ್ತಾಳೆ. ಈ ವಿಚಾರದಲ್ಲಿ ನನಗಂತೂ ಖುಷಿ ಇದೆ ಈ ಸಲ ಬಾಗಿನ ಕೊಟ್ಟಿದ್ದವಳಿಗೆ. ನಿಂಗೆ ಇಷ್ಟ ಆಯ್ತಾ? ಹ್ಯಾಪಿ? ಇಷ್ಟ ಆಯ್ತು. ನನ್ನ ಕಲರ್ ಇರಲಿಲ್ಲ, ಕಲರ್ ಬಂತು. ಏನ್ರಿ ಹಬ್ಬ ಇವತ್ತು ನಿಮ್ದ ನಮ್ದ? ನಿಮ್ದೇ ಮತ್ ನಿಮಗೆ ರಕ್ಷಾಬಂಧನ ಇವತ್ತು, ರಕ್ಷಾಬಂಧನ ಮುಗ್ದು ತಿಂಗಳಾಗ್ತಾ ಬಂತು. ನಮ್ದು ವೆರಿ ಡಿಫ್ರೆಂಟ್, ಎಲ್ಲ ಮುಗಿದ್ಮೇಲೆ ಮಾಡೋದು ನಮ್ದು. ನೀನು ಡಿಫ್ರೆಂಟ್, ನಿನ್ ನಂಗಿರೋ ಡಿಫ್ರೆಂಟ್. ಇವತ್ತೇನ ನನ್ ಬಾಗ್ನ ತಗೊಂಡ್ಬರ್ಲಿಲ್ಲ ಅಂತಿದ್ರೆ ಮುಂದಿನ ವರ್ಷಕ್ಕೆ ಅವ್ಳು ಕಟ್ತಿದ್ದು. ವರಮಹಾಲಕ್ಷ್ಮಿ ಮುಗ್ದೋಯ್ತೆ. ಅವತ್ ಕಟ್ಬೇಕು ಅಂತ ಅಂದೆ, ಅವತ್ತು ಗಳಿಗೆ ಕೂಡ ಬರ್ಲಿ. ನೀನು ಡಿಫ್ರೆಂಟ್, ನಿನ್ ತಂಗಿರು ಡಿಫ್ರೆಂಟ್. ಅಣ್ಣನ ಬರ್ತಡೆಗೆ ತಂಗಿ ಹೊಸ ಬಟ್ಟೆ ತಗೊಂಡು ಕೇಕ್ ಕಟ್ ಮಾಡ್ತಾಳೆ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ರಿಪಬ್ಲಿಕ್ ಡೇ ರಿಪಬ್ಲಿಕ್ ಡೇ. ಅಣ್ಣ ತಂಗಿ ಸಾಂಗ್ ಹೇಳ. ಅಣ್ಣ ತಂಗಿ ಕುಡಿಯಲ್ಲ, ಅಭ್ಯಾಸ. ಕಾಲಿಗೆ ಬೀಳು, ಕಾಲಿಗೆ. ಮುಂದಲೆ ಗಿಟ್ಟ್ಯ. ತಿನ್ಸ ಅವಳಿಗೆ ಸ್ವಲ್ಪ. ಏ ಅಣ್ಣ ಏನ್ ರಿಯಾಕ್ಷನ್ ಕೊಡ್ತಾ ಇದೆಯೋ? ನಾನು ಹಿಂದಿನ ದಿನವೇ ಹೇಳಿದ್ದೆ ನಾವು ಬೆಳಗ್ಗೆ ಬೇಗನೆ ಬರ್ತೀವಿ, ಬಂದು ರಿಟರ್ನ್ ಆಫೀಸ್ಗೆ ಹೋಗಬೇಕು ಅಂತ. ಹಾಗಾಗಿ ಅವಳು ನಾವು ಬರೋದ್ರೊಳಗಡೆ ಪಾಪ ಬೇಗ ಎದ್ದು ಪಾಯಸ ಎಲ್ಲ ಮಾಡಿದ್ಲು. ಹೆಸರುಬೇಳೆ ಪಾಯಸ ತುಂಬ ಚೆನ್ನಾಗಿತ್ತು ಅದು ಕೂಡ. ಮತ್ತು ನಾನು ಅರಿಶಿನ ಕುಂಕುಮ ತೊಗೊಂಡು ರಿಟರ್ನ್ ಬಂದು ನಾವು ರಿಟರ್ನ್ ಬರೋದ್ರೊಳಗಡೆ ಹತ್ರ 9:30 ಆಗೋಗ್ಬಿಟ್ಟಿತ್ತು. ಆಲ್ರೆಡಿ ಲೇಟಾಗಿತ್ತು ಆಫೀಸ್ಗೆ ಶಶಿಗೆ. ಸೊ ಇವಾಗ ಟಿಫನ್ ಮಾಡ್ತಾ ಕೂತ್ರೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಏನೂ ಬೇಡ ಅಂತ ಅವ್ರು ಹಾಗೆ ಹೋದರು. ಏಕೆಂದರೆ ಬೆಳಗ್ಗೆ ಕಾಫಿ ಕುಡಿದಿದ್ವಿ, ಅಲ್ಲಿ ಸ್ವೀಟ್ ತಿಂದ್ವಿ, ಮನೇಲಿ ಸ್ವೀಟ್ ತಿಂದ್ವಿ, ಹಣ್ಣು ತಿಂದಿದ್ವಿ. ಹಾಗಾಗಿ ಏನೂ ಬೇಡ ಅನ್ನಿಸ್ತು. ಹಾಗಾಗಿ ಬಂದು ದೇವ್ರ ಪೂಜೆ ಮಾಡಿ ಇಮಿಡಿಯೇಟಾಗಿ ಇಬ್ಬರು ಕೂಡ ಆಫೀಸಿಗೆ ಹೊರಟ್ಬಿಟ್ವಿ ಇವತ್ತು. ನಮ್ಮ ಕಡೆ ಎಲ್ಲ ತವ್ರ ಮನೆಯಿಂದ ತೊಗೊಂಬಂದಿದ್ದ ಬಾಗ್ನ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ತಾರೆ. ಅದನ್ನು ನಾನು ಕೂಡ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ನನಗೆ ಗೌರಿ ಹಬ್ಬದ ದಿನ ಪೂಜೆ ಮಾಡಿ ಆಫೀಸಿಗೆ ಹೋಗೋಕ್ಕಾಗಿಲ್ಲ. ಸಂಜೆ ಬಂದು ಪೂಜೆ ಮಾಡೋಣ ಅಂತಂದರೆ ನಾನು ಬರೋದೇ 6:30-7 ಗಂಟೆ ಆಗೋಗ್ಬಿಡ್ತು. 6:30 ಆದರೂ ಕೂಡ ನಾನಿನ್ನು ಆಫೀಸಲ್ಲೇ ಇದ್ದೆ. ಬರೋದ್ರೊಳಗಡೆ 7 ಗಂಟೆ ಆಗೋಗ್ಬಿಟ್ಟಿತ್ತು. ಬಂದು ಅಷ್ಟೊತ್ತಿನಲ್ಲಿ ಅಡುಗೆ ಮಾಡಿ ಪೂಜೆ ಮಾಡಿ ಆಗೋ ಮಾತೇ ಅಲ್ಲ, ಬೇಡ ಸುಮ್ಮನೆ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟೆ. ಗಣೇಶ ಹಬ್ಬದ ದಿನ ಹೆಂಗೋ ರಜೆ ಇದೆಯಲ್ಲ, ನೆಕ್ಸ್ಟ್ ಡೇ ಮಾಡೋಣ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಡೇ ಬೆಳಗ್ಗೆನೇ ಫಸ್ಟು ಪೂಜೆ ಮಾಡಿಬಿಟ್ಟೆ ನಾನು. ಈ ಸಲ ನನಗೆ 3 ಬಾಗ್ನ, ಒಂದು ತವ್ರ ಮನೆ ಬಾಗ್ನ, ಇನ್ನೊಂದು ನಂಗೆ ತುಂಬ ಬೇಕಾದವರೊಬ್ಬರು ಕೊಟ್ಟಿದ್ದರು, ಸೀರೆ ಕೊಟ್ಟಿದ್ದರು ಅರಿಶಿನ ಕುಂಕುಮ ಜೊತೆಗೆ. ಅದನ್ನು ಇವತ್ತು ಇಟ್ಬಿಟ್ಟು ಆ ಸೀರೆನೂ ಇಟ್ಬಿಟ್ಟು ಪೂಜೆ ಮಾಡಿದೆ. ಹಾಗೆ ಚಂದು ಅಕ್ಕ ಅಂತ ನಮ್ಮ ನೇಬರು, ಅವರು ಕೂಡ ನನಗೆ ಈ ಸಲ ಬಾಗ್ನ ಕೊಟ್ಟರು. ಸಿಕ್ಕಾಪಟ್ಟೆ ಖುಷಿಯಾಯಿತು ನನಗಂತೂ. ಈ ಸಲ 3 ಜನ ಬಾಗ್ನ ಕೊಟ್ಟಿದ್ದಾರೆ. ಫಸ್ಟ್ ಟೈಮ್ ಈ ಸಲ 3 ಬಾಗ್ನ ಇಟ್ಟು ನಾನು ಪೂಜೆ ಮಾಡ್ತಾ ಇರೋದು.
ಈ ಟೈಮಲ್ಲಿ ನಾನು ಅವ್ವನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊತೀನಿ. ಎವ್ರಿ ಡೇ ನಾನು ಅವ್ವನ ಮಿಸ್ ಮಾಡ್ಕೊತೀನಿ. ಇವತ್ತು ಸ್ವಲ್ಪ ಜಾಸ್ತಿನೇ ಮಿಸ್ ಮಾಡಿಕೊಂಡೆ ಅವ್ವನ ಅಂತ ಹೇಳ್ಬೋದು. ಹಾಗೆ ಚಂದು ಅಕ್ಕವ್ರ ಮನೇಲಿ ಕಾಯಿ ಒಬ್ಬಟ್ಟು ಮಾಡಿದ್ರು. ನಾನು ಒಬ್ಬಟ್ಟೆಲ್ಲ ಮಾಡಲಿಲ್ಲ, ಏಕೆಂದರೆ ಆಲ್ರೆಡಿ ಮೂಡ್ ಆಫ್ ಸಂಜೆ ಒಂದು ಅಡುಗೆ ಮಾಡ್ತಾ ಇದ್ದೆ, ಅಷ್ಟರಲ್ಲಿ ಚಂದು ಅಕ್ಕ ಕೂಡ ಕಾಯಿ ಒಬ್ಬಟ್ಟು ಅವರು ಒಬ್ಬಟ್ಟು ಮಾಡಿದ್ರು, ಕಾಯಿ ಒಬ್ಬಟ್ಟು ಮಾಡಿದ್ರಂತೆ. ನಾನು ಒಬ್ಬಟ್ಟು ಮಾಡಿರಲಿಲ್ಲ, ಏನು ಜಾಸ್ತಿ ಹೆಚ್ಚಿಗೆ ಮಾಡೋಕ್ಕೆ ಹೋಗಿಲ್ಲ. ಒಬ್ಬಟ್ಟು ಕೂಡ ಏನು ಮಾಡಲಿಲ್ಲ, ಕಡುಬು ಕೂಡ ಮಾಡಲಿಲ್ಲ. ಕಡುಬನ್ನು ಕೂಡ ತಂದುಕೊಟ್ಟಿದ್ರು ನನಗೆ ಚಂದು ಅಕ್ಕ. ಹಾಗಾಗಿ ನಾನು ಸಿಂಪಲ್ಲಾಗಿ ಕೋಸಂಬರಿ, ಹಪ್ಪಳ, ಮೆಣಸಿನ್ಕಾಯಿ ಬಜ್ಜಿ ಮತ್ತು ನಿಂಬೆಹಣ್ಣು ಮತ್ತು ಕ್ಯಾರೆಟ್ ಚಿತ್ರಾನ್ನ, ಸ್ವಲ್ಪ ಶಾವಿಗೆ ಪಾಯಸ ಮಾಡಿದ್ದೆ. ಅದ್ರ ಜೊತೆಗೆ ಅನ್ನ, ಹಸಿ ಅವರೆಕಾಳು ಮತ್ತು ಆಲೂಗಡ್ಡೆ ಹಾಕ್ಬಿಟ್ಟು ಸಾಂಬಾರು ಮಾಡಿದ್ದೆ ಅಷ್ಟೇ. ಇನ್ನೇನು ನಾನು ಜಾಸ್ತಿ ಮಾಡೋಕ್ಕೆ ಹೋಗಲಿಲ್ಲ. ಶಶಿನೂ ಏನು ಬೇಡ, ಸಿಂಪಲ್ಲಾಗಿ ಏನಾದರೂ ಮಾಡು ಅಂದರು. ಪ್ರತಿ ವರ್ಷ ಗೌರಿ ಹಬ್ಬದ ದಿನ ತವ್ರ ಮನೆಯಿಂದ ಬಾಗಿನ ತೊಗೊಂಬರೋದು ನೆನೆಸ್ಕೊಂಡ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಹೆಣ್ಮಕ್ಳಿಗೂ ಕೂಡ ತವ್ರ ಮನೆಯಿಂದ ವರ್ಷಕ್ಕೊಂದ್ಸಲಿ ಸಿಗೋ ಬಾಗಿನ ಪ್ರೈಸ್ಲೆಸ್ ಅದು. ಅವ್ರು ಏನೇ ತಂದಿರಲಿ, ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ, ಅದರಲ್ಲಿ ಸಿಗೋ ಖುಷಿನೇ ಬೇರೆ ಅಲ್ವಾ. ಆ ಭಾಗ್ಯ ಎಲ್ಲ ಹೆಣ್ಮಕ್ಳಿಗೂ ಆ ದೇವ್ರು ಕೊಡಲಿ ಅಂತ ನಾನು ಕೂಡ ಬೇಡ್ಕೊತೀನಿ. ಇದಾಗಿತ್ತು ನನ್ನ ಗೌರಿ ಹಬ್ಬ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಖಂಡಿತ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ಜನಗಳಿಗೆ ನಿಮಗೆ ನನ್ನ ವೀಡಿಯೋಸ್ಗಳು ಇಷ್ಟ ಆಗ್ತಿದೆ ಅಂತ ಅನಿಸಿದರೆ ಸಜೆಸ್ಟ್ ಮಾಡಿ, ಇನ್ನು ಕೆಲವರಿಗೆ ಶೇರ್ ಮಾಡಿ. ಹೋಪ್ ಯು ಲೈಕ್ ದಿಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.